ಅಕ್ಕ ನೋಡು ಈ ಯಾವನ ಹೊಸ ಬುಕ್ ಇದಾವನ ತಕವನ ತಕೊಂಡಿಲ್ಲ ಇಕ್ಕೋಗನ ಇಲ್ಲೇ ಬಜ್ಜಿಕ್ ಹೋಗನ. ಅದಕ್ಕೆ ನೋಡ್ತಾ ಇದೀನಿ ಬಜ್ಜಿಕ್ ಹೋಗನ. ಹೋಮ್ವರ್ಕ್ ಬರೋದಿಲ್ಲಂಗೆ ವಹಿಸ್ಕೊಂಡಿ. ಅವಳು ಬೋಲು ಇದು ಮಾಡ್ತಾಳೆ, ಜಂಬ ಮಾಡ್ತಾಳೆ, ತಡಿ ಸರಿಯಾಗಿ ಮಾಡ್ತೀನಿ. ಬಜ್ಜಿಕು ಸಿಗ್ದಂಗೆ ಬಜ್ಜಿಕ ಯಾಕ ಮಹಳಿಗೆ ಮೇಕೆ ಇಕ್ಕು, ಇವ್ರು ಮಹಳಿಗೆ ಮೇಕೆ ಇಲ್ಲ, ಇವ್ರು ಇಲ್ಲಿ ಬಾಸ್ಲ ಮನೆಯಾಗ ಐತಲ್ಲ ಬಾಸ್ಲಕ್ಕೆ ಇಕ್ತೀಯಾ? ಇಲ್ಲಿ ಬಾಸ್ಲ ಐತೆ, ಈ ಬಾಸ್ಲಕ್ಕೆ ಇಕ್ಕು. ಇಲ್ಲಿ ಇಕ್ಕಿರೆ ಯಾರಿಗೂ ಕಮಲ ಅಕ್ಕ. ನಿಜ ಯಾರಿಗೂ ಕಮಲ್ ಇಲ್ಲಿ ಇಕ್ಕಿರೆ ಇಲ್ಲಿ ಇಕ್ಕಿ ಅಕ್ಕ. ನೋಡು ಇವೇ ತಂದಿರೋದಂಬುದು ನನಗೆ ಗೊತ್ತೈತಿ. ನೋಡು ಇಲ್ಲಿ ಇಕ್ಕೋಣ ನಮ್ಮ ಅಮ್ಮನಿವೆ ಆಗ ಅದು ಪಾಪ ಹೋಮ್ವರ್ಕ್ ಬರ್ದಿಲ್ಲ ಅಂತ ಅಲ್ಲಿ ಹೊಳ್ತಾ ಕುಕ್ಕಣೈತಿ ಪಾಪ. ನೋಡು ಇಲ್ಲಿಗೆ ತಂದೇವೆ ಡ್ರಾ. ಏಯ್ ಇಂಥ ಬುದ್ಧಿನೇ ಕಲೀರಿ. ಸಣ್ಣ ಹುಡುಗರ ಕಲ್ತಿದ್ ಬುದ್ಧಿನೇ ಮುಂದಕ್ಕೂ ಬರೋದು ಅಲ್ಲ. ಇಂಥ ಬುದ್ಧಿನೇ ಕಲ್ಸಿರೋದು ನಿಮ್ಮ ಅಮ್ಮಯ್ಯ ಅಲ್ಲ. ಬ್ಯಾಗ್ ಓದ್ಕೊಂಬಂದಿದ್ದೀರಲ್ಲ ಅವಳ್ದ. ಯಾರ್ದು ಬ್ಯಾಗ್ ಓದ್ಕೊ ಬಂದಿಲ್ಲ ಅಜ್ಜಿ, ಎಲ್ಲ ಇತ್ತು. ಯಾರ್ದ ಗೊತ್ತಿಲ್ಲ ಇದು. ಗೊತ್ತಿಲ್ಲ ಅಂತೆ. ನಮ್ಮ ಹೇಳ್ದ ನಮ್ಮ ಅಮ್ಮದು ಓದ್ಕೊಂಬಂದು ಬ್ಯಾಗ ಓದ್ಕೊಂಬಂದಿಲ್ಲ ನಮ್ಮ ತತರ ಬ್ಯಾಗ. ಇಲ್ಲಿ ಹೇಳ್ತೀನಿ ನಿಮ್ಮ ಅಮ್ಮಗೆ ಹೋಗ್ತೀನಿ ತಡಿ. ಮಕ್ಳಿಗೆ ಇಂಥ ಬುದ್ಧಿನೇ ಕಲ್ಸೋದು ಅಂತ ಈ ಕೈಗೆ ಬಿಡ್ತೀನಿ. ಇನ್ನೊಂದಿನ ಇಂಥ ಮಾಡ್ತೀರಾ? ನನ್ನ ತಳಾಗಿದ್ರೆ ಇಂಥ ಬುದ್ಧಿ ಕಲಿಸ್ತಿರ್ಲಿಲ್ಲ ಮಕ್ಕಳಿಗೆ. ಸರಿಯಾದ ಬುದ್ಧಿ ಕಲಿಸ್ತಿದ್ದೆ. ನಮ್ಮ ಹುಡುಗರು ನಂಗೇನೆ ನಾನು ಏನಿಲ್ಲ ತಡೆ ನಾನು ಸೌಟೆ ಹಿಂಡಿಕ್ ಬಿಡ್ತಿದ್ದೆ. ಕಲಿತೀಯ ಇಂಥ ಬುದ್ಧಿನ? ಕಲಿತೀಯನೇ ಬ್ಯಾಗ್ ತಗೊಂಬಂದು ಓದ್ಕೊಂಬಂತ ಬ್ಯಾಗ್ ತಗೊಂಬಂದು ಬಜಿಕಾಕ್ ತಂದಿದ್ದೀರಾ? ಬಜಿಕಾಕ್ ಬ್ಯಾಗ್ ತಂದಿದ್ದೀರೇನೆ? ಯಾಕೆ ಅಜ್ಜಿ ನಮ್ಮ ಅಕ್ಕ ನೋಯ್ಬೇಡ ನೋಡು, ನಮ್ಮ ಅಮ್ಮಗೆ ಹೇಳ್ತೀವಿ. ಯಾಕೆ ಒಯ್ಯೋದು ನೋಡ. ಇನ್ನೊಂದ್ಸತಿ ಇಂಥ ಬುದ್ಧಿ ಕಲ್ತಿದ್ಯ ಅಂದ್ರೆ ಏನಿಲ್ಲ. ನಿಮ್ಮಮ್ಮ ನಿಮ್ಮಂಥ ಬುದ್ಧಿ ನಾವು ಕಲಿಸ್ಲಿಲ್ಲ ನನ್ನ ಮಕ್ಕಳಿಗೆ. ನಾನು ಏನಿಲ್ಲ ನಮ್ಮ ಹುಡುಗರು ಏನೋ ತಪ್ಪು ಮಾಡೇವೆ ಅಂದ್ರೆ ತೀಡ್ತಿದ್ದೆ ಸಣ್ಣ ಹುಡುಗರು ಇದ್ದಾಗ. ನಮ್ಮ ಸಿದ್ಲಿಂಗನಂತೂ ಬಿಡು ಸರಿಯಾಗಿ ತೀಡ್ತಿದ್ದೆ. ಅದಕ್ಕೆ ಮತ್ತೆ ಇವತ್ತು ನಮ್ಮ ಹುಡುಗ ಬುದ್ಧಿವಂತ ಆಗಿರತ್ತು. ನಾನು ಇಂಥ ಬುದ್ಧಿ ಕಲಿಸ್ಲಿಲ್ಲ ನಮ್ಮ ಮಕ್ಕಳಿಗೆ. ನೀವು ಇಂಥ ಬುದ್ಧಿ ಕಲ್ತೇವೆ. ಬಾರೆ ಇಲ್ಲಿ ನಿಮ್ಮ ಅಮ್ಮಗೆ ಹೇಳ್ತೀನಿ. ಬಾರೆ ಅಲ್ಲ ಇದ್ದಾಳೆ ನಿಮ್ಮ ಅಮ್ಮಗೆ ಹೇಳ್ತೀನಿ. ಬಾ ಇಲ್ಲಿ ನಡಿಲಿ, ಇಲ್ಲಿ ಬತ್ತೀನಿ ನಡಿ. ಅಡ್ಡಕ್ಕೆ ಮೇಷ್ಟ್ರ ತಕ್ಕೆ ಆ ಪಿಳ್ಳೆ ಪಾಪ ಹೋಮ್ವರ್ಕ್ ಬರ್ದಿಲ್ಲ ಅಂತ ಅವಳು ಕುಕ್ಕಣೈತಿ. ಬ್ಯಾಗ್ ಓದ್ಕೊಂಬಂದವಳೆ. ಕೇಳ್ತೀನಿ ನಡಿ. ಇಂಥ ಬುದ್ಧಿ ಕಲಿಸ್ತಾರೇನ ಕೇಳ್ತೀನಿ ಅದೇ. ಮೇಡಮ್ಗಳಿಗೂ ಮೇಷ್ಟ್ರಿಗೂ ಏನ್ರಿ ಸರ್ ನೀವು ಇಂಥವೇ ಬುದ್ಧಿ ಕಲ್ಸೋದು ಅಂತೇಳಿ ನಡಿ ಇಲ್ಲಿ ಬತ್ತೀನಿ. ನಡಿ ಇಲ್ಲಿ ನಿನ್ನ ನಾಳಿಕೋ ಹೋಗು. ಬಂದು ನೀನು ಸರಿಯಾಗಿ ತೀಡಿಸ್ಲಿಲ್ಲ ಅಂದ್ರೆ ಕೇಳು ನಾನು. ಏನು ನಮ್ಮ ಅಂತರ ಮನೆಯಾಗಿರ್ಬೇಕಾಗಿತ್ತು. ಸರಿಯಾಗಿ ಒಳ್ಳೆ ಬುದ್ಧಿ ಕಲಿಸ್ತಿದ್ದೆ ನಾನು. ನಡಿಲಿ ಐದ ನಿನಗೆ. ನಾವಾದ್ರಿಗಳಪ್ಪ ನಮ್ಮ ಮಕ್ಕಳು ನೋಯ್ತಾರೆ ಎಂಬಂಗಾಗುತ್ತೆ. ನಿಮ್ಮ ಅಮ್ಮನ ಕೇಳ್ತೀನಿ ಬಾರೋಡಿಗೆ. ಬಾರೇ ಕೇಳ್ತೀನಿ ಬಾ. ಅಜ್ಜಿ ಹೆಂಗ್ ನೋಡಿದ್ಲ ಏನ ಬಂದು ತಾಂಡೋಗ್ಬಿಟ್ಲು ಕಣವ. ಅಮ್ಮಗೆ ಹೇಳ ನೋಡಮ್ಮ ನಾವು ತಂದಿಲ್ಲ ಏನಿಲ್ಲ. ಅಜ್ಜಿ ಸುಮ್ಮನೆ ನಮ್ ನೋಯ್ತೈತೆ ಅಂತೇಳಿ ಹೇಳನ್ ಬಾ ಅಮ್ಮಗೆ. ಯಾಕೆ ಅದಕ್ಕೆ ಅಮ್ಮನ? ಅದೇ ಮತ್ತೆ ಅದಕ್ಕೆ ಮತ್ತೆ ಬೇಡ ನಡೀಲಿ ಹೇಳಣ ಅಮ್ಮ ಇಂತಾಗೆ. ಯಮ್ಮ ನಾವು ತಂದಿಲ್ಲ ಕಣಮ್ಮ ಅಂತ ಹೇಳಣ. ಪಾಪ ಪುಸ್ತಕ ಇಲ್ಲ ಅಂತ ಪಿಳ್ಳೆ ಅಂತ ಒಳಾದು. ತಡಿ ಇವಳಿಗೆ ವಿಜಿಗೆ ಸರಿಯಾಗಿ ಹೋಗ್ತೀನಿ. ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸು ಫಸ್ಟು. ಇಲ್ಲೇನೋ ನಾವೇನೋ ಬಿಡತ್ತ ಅಂತ ಸುಮ್ಮನೆ ಆಗ್ತೀವಿ. ಇನ್ನು ದೊಡ್ಡ ಬದುಕು ಏನಾನ ಮಾಡಿರೆ ಮರ್ಯಾದೆ ಕಳೀತಾವಿಂತ ಬದುಕು ಮಾಡಿರಿ ಅಂತ ಹೇಳ್ತೀನಿ. 3 ವರ್ಷ ತಕ್ಕ ಕಲ್ಸಿದ್ದೆ 100 ವರ್ಷ ತಕ್ಕ ಬರೋದು. ಮಕ್ಳಿಗೆ ಒಂದು ಇಟ್ಟು ನಯ ಭಯ ಇಕ್ಕಿಲ್ಲ. ಅವೇನು ಸರ್ ಬಂದಂಗೆ ಆಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಇದಾವೆ. ಮಕ್ಳಿಗೆ ಒಂದು ಸುಸಾಯಿ ಹೇಳಲ್ಲ. ಇವಳು ಇಂತಾಳಾಗಿ ಅವಳೆ ಗೀತ್ ಸರಿ ಅಮ್ಮ. ಆ ಹುಡುಗನೂ ಆ ಹುಡುಗಿನೂ ಹೆಂಗೆ ಓದ್ಕೊಂಬಕ್ಕೆ ಇಕ್ತಾಳೆ. ಹೆಂಗೆ ಪಾಪ ಒಂದೀಟು ಹೊರಕ್ಕೆ ಹೋಗಕ್ಕೆ ಬಿಡಲ್ಲ. ಎಲ್ಲೂ ಸುತ್ತಾರಿಯಲ್ಲ ಏನಿಲ್ಲ. ಓದ್ಕೊಂಬೋದು ಬರ್ಕೊಂಬೋದು ಹೆಂಗೆ ಮಾಡ್ತಾವೆ. ಅದಕ್ಕೆ ಮತ್ತೆ ಹುಡುಗರು ಚೆನ್ನಾಗಿ ಓದೋದು. ಇವಳು ಯಾವಾಗಲೂ ಆ ಹುಡುಗರನ್ನ ಆಡಕ್ಕೆ ಬಿಡ್ತಾಳೆ. ಏನು ಹುಡುಗರು ಹಣೆ ಬರ್ದಾಗಿದ್ದಂಗೆ ಆಗುತ್ತೆ ಅಂತಾಳೆ. ಹಣೆ ಬರ್ದಾಗಿದ್ದಂಗೆ ಆಗುತ್ತೆ ಅಂತ ಸುಮ್ಮನಿದ್ರೆ ಅಡುಗೆ ಆಗುತ್ತೆ ಅಂತ. ಎಲ್ಲ ನಾವು ಮಾಡಬೇಕು. ಹಣೆ ಬರನೂ ಲೆಕ್ಕ ಕಟ್ಟಾಕಬಾರ್ದು. ಯಾವುದು ಇದು ಮಾಡಬಾರ್ದು. ಎಲ್ಲ ನಾವು ಪ್ರಯತ್ನ ನಾನು ಮಾಡಬೇಕು. ಎಲ್ಲ ಪ್ರಯತ್ನ ನಾನು ಮಾಡಿದ್ರೇನೆ ಆಗೋದು. ಯಾವುದು ಆಗಲ್ಲ. ಅವಳು ನಮ್ಮ ಜೊತೆಗೆ ಹಾಕ್ಕೊಂಡು ಓಡಾಡ್ತಾಳೆ ಇವಳು. ಇನ್ಯಾರೋ ಸಿಗ್ಲಿಲ್ವೇನೋ ಊರಾಗಮ್ಮಂಗೆ. ಬಾರೆ ಮಕ್ಳಿಗೆ ಇಂಥ ಬುದ್ಧಿನೇ ಕಲ್ಸೋದು ಅಲ್ಲ. ನ್ಯಾವೇದ ಬುದ್ಧಿ ಕಲ್ಸು. ನೀನು ತಗೊಂತನು ಇಂಥ ಬುದ್ಧಿ ಐತೆ. ಮಕ್ಳಿಗಾದ್ರೂ ಒಳ್ಳೆ ಬುದ್ಧಿ ಕಲ್ಸು. ರಸ್ತೆಗೆ ಹೋಗಿದ್ದೀನಿ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸು ಅಂತ ಹೇಳಿ ನೋಡು. ರಸ್ತೆಗೆ ಹೋಗುತ್ತೇನೆ ಗೊತ್ತಾಗದು ಇವಳಿಗೆ. ಈ ತಿಮ್ಮಜ್ಜಿದು ಏನಪ್ಪ ಕತೆ? ರೋಡ್ನಾಗೆ ಸುಮ್ಮನೆ ಮಾತಾಡ್ಬೇಡ. ಸುಮ್ಮನೆ ಹೋಗೋದು ಕಲಿ ತಿಮ್ಮಜ್ಜಿ. ನೀನು ಒಳ್ಳೆ ಮಾತಲ್ಲ ಹೇಳ್ತಾ ಇದ್ದೀನಿ. ಏನಕ್ಕೆ ಹಿಂಗೆ ಸ್ಕೂಲ್ ಬ್ಯಾಗ್ ಇಟ್ಕೊಂಡು ನಡೋ ರಸ್ತೆಗೆ ವಿಜಿ ಅಂತ ಹುಡುಕೆಂತೀಯ? ಏನಕ್ಕೆ ಹಿಂಗೆ ಹುಲಿಕೆಂತಾ ಇದೀಯಾ? ಫಸ್ಟು ನಿನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸು. ಇವಾಗೇನು ಸಣ್ಣವರು ಕಾಣಿಸಲ್ಲ. ಮುಂದೇನಾದ್ರೂ ಅವ್ರೇನಾದ್ರೂ ಮಾಡಬಾರದು ಮಾಡಿದ್ದಾರೆ ಅಂತಂದ್ರೆ ನೀನು ಅನುಭವಿಸ್ಬೇಕಾಗುತ್ತೆ ನೋಡು. ನೀನು ಮುಂದೆ ತುಂಬ ಪಶ್ಚಾತ್ತಾಪ ಪಡ್ತೀಯ. ತಿಮ್ಮಜ್ಜಿ ಹೇಳ್ತಾ ಇದ್ದಿದ್ದು ಕರೆಕ್ಟು ಅಂತ ಹೇಳಿ ಮುಂದೊಂದಲ್ಲ ಒಂದಿನ ಸರಿಯಾಗಿ ಆದಾಗ ಅನುಭವಿಸ್ತೀಯ ನೀನು. ನೋಡಿ ಹೇಳಿರ್ತೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸುಮ್ಮನೆ ಕಿವೇಕ್ ಹಾಕ್ಯ. ಇವಳು ಪಾಪ ಅಮೂಲ್ಯಿಂದ ಬ್ಯಾಗ್ ತಗೊಂಬಂದ್ಬಿಟ್ಟು ನಿನ್ನ ಮಗಳನ್ನು ನಿನ್ನ ಮಗ ಇಬ್ಬರು ಸೇರ್ಕೊಂಡು ಅಲ್ಲಿ ಬಚ್ಚಿಕಾಕ್ ನೋಡ್ತಾ ಇದ್ದಾರೆ. ಪಾಪ ಆ ಹುಡುಗಿ ಹೋಮ್ವರ್ಕ್ ಬರ್ದಿಲ್ಲ ಅಂತೇಳಿ ಅಳ್ತಾ ಐತಿ. ಇಂಥವೇ ಮಾಡೋದು.
ಅವಳು ಪಾಪ ಗೀತಮ್ಮ ಅದೇ ಇಲ್ಲಿ ಬ್ಯಾಗ್ ಇತ್ತಂತ ನೋಡಜ್ಜಿ ಆ ಹುಡುಗರೆಲ್ಲ ತಗೊಂಡೋಗ್ಯವೆ ಅಂತ. ಹುಡುಗರು ಇಂಥವೆ ಮಾಡೋದು. ಒಳ್ಳೆ ಬುದ್ಧಿ ಕಲಿಸು. ಇಂಥ ಕೇಣಿ ಏನು ಕಲಿಸ್ತೀಯಾ? ಅಯ್ಯೋ ಅಷ್ಟಕ್ಕೆ ಹಿಂಗಾಡ್ಕೆ ಹೋಗು. ಅವು ಹುಡುಗರು ಆಟ ಏನೋ ಮಾತಾಡ್ತಾವತ್ತ. ಸುಮ್ಮನೆ ರೋಡ್ನಾಗ ಅದು ಯಾಕೆ ಹಂಗೆ ಬಾಯ್ ಮಾಡ್ತೀಯ? ಬಾಯ್ ಮಾಡ್ತೀನಿ ಅಂತೀನಿ. ಒಳ್ಳೆ ಬುದ್ಧಿ ಕಲಿಸು ಮಕ್ಕಳಿಗೆ. ನೀನು ಕಲ್ಸಿರೋ ಬುದ್ಧಿನೇ ಕಣೆ ಕಲಿಯೋದು. ನಾಳೆ ದಿನ ಎಲ್ಲಾನ ಹೋಗಿತ್ತಾಗೆ ದೊಡ್ಡ ದೊಡ್ಡ ಕಾಳ್ತನಗಳು ಮಾಡ್ತಾವೆ. ಅವಾಗ ನಿನಗೆ ಎಂಥ ಮರ್ಯಾದೆ ಆಗುತ್ತೆ ಗೊತ್ತೇ? ಮನೆಯಾಗೆ ಹೆಂಗೆ ಕಲಿಸ್ತೀವ ಹಂಗೆ. ನಮ್ಮ ಹುಡುಗರಿಗಿಂತ ಬುದ್ಧಿ ಕಲಿಸ್ಲಿಲ್ಲ. ನಮ್ಮ ಹುಡುಗರು ಏನಾನ ಒಂದು ತಪ್ಪು ಮಾಡಿಬಿಟ್ರೆ ತೀಡ್ತಿದ್ದೆ. ಅಯ್ಯಯ್ಯೋ ತಿಮ್ಮಜ್ಜಿ ನಿನಗೆ ಸರಿ ಹೋಗು. ಏನು ಯಾವಾಗಲೂ ನಂದೇ ಸರಿ, ನಾನು ಮಾಡೋದೇ ಸರಿ, ನಾನು ಮಾತಾಡೋದೇ ಸರಿ ಅಮ್ಮಂಗಾಗುತ್ತೆ ನಿನಗೆ. ನೀನು ಮಾತಾಡಬೇಡ, ನೀನು ನಾಲ್ಕು ಕಣ್ಣಾಳೆ, ನೀನು ಮಾತಾಡಬೇಡ ನೀನು. ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ನೀನು ಆಡ್ತಾಳೆ ನಾಗ್ರಾವ್ ನೀನು. ನೀನು ಮಾತಾಡಿದ್ಯಾ ಅಂದ್ರೆ ನನಗೆ ಸರ್ ಬರಲ್ಲ. ನೀನು ಯಾಕೆ ನೀನು ನನ್ನ ಮಾತಾಡ್ಸೋದು? ನೀನು ನನ್ನ ಮಾತಾಡ್ಸ್ಕೊಡ್ದು. ನಾನು ಇವಳಿಗೆ ಹೇಳ್ತಾ ಇರೋದು. ಯಾಕೆ ರೋಡ್ನ ನಿಂತ್ಕೊಂಡು ಇಷ್ಟೊಂದು ಬಾಯಿ ಮಾಡ್ತೀಯ? ಹೋಗು, ಮರ್ಯಾದೆ ಹೋದಂಗಾಗುತ್ತೆ. ಅಲ್ಲೆಲ್ಲ ಗಂಡಸ್ರು ಕೂತ್ಕೊಂಡವ್ರೆ ಹೋಟ್ಲತಾಗೆ. ಸುಮ್ಮನೆ ಹೋಗು ಅಂತ ಹೇಳಿಲ್ವೇ? ಹೇಳ್ತೀನಿ, ಹೇಳಿ ಹೋಗು. ನನ್ನ ಮಕ್ಕಳೇ ನಂಗೆ ಮಾಡ ಅಂತವ್ರಲ್ಲ. ನಾವೇನು ಮಾಡಿಲ್ಲ ಏನಿಲ್ಲ. ಯಾಕಮ್ಮ ಯಾಕೆ ಬ್ಯಾಗ್ ತಗೊಂಬಂದಿದ್ರಂತೆ? ನೋಡು ಎಷ್ಟು ಸುಳ್ಳು ಹೇಳ್ತಾರೆ. ಅಲ್ಲ ಸುಳ್ಳು ಹೇಳೋದು ನೋಡಿ ಇವು. ಅಯ್ಯೋ ದೇವ್ರೆ. ಮಕ್ಳನ್ನೊಂದು ಏಟ್ ಒಯ್ದಂಗೆ ಹಿಂಗೆ ಹೆಂಗ್ ಬೇಕಂಗೆ ಸರ್ ಬಂದಂಗೆ ಬಿಟ್ರಿ. ಇಂಥವ್ರನ್ನೆಲ್ಲೂ ನೋಡ್ಲಿಲ್ಲಮ್ಮ ನಾನು. ಅಮ್ಮ ನೋಡ ಅಜ್ಜಿ ಅಕ್ಕಗೆ ಒಯ್ತೈತಿ. ನಾವೇ ನಮ್ಮ ಹುಡುಗರ ಮೇಲೆ ಎಂದೆಂದು ಒಂದು ಕೈ ಮಾಡಲ್ಲಮ್ಮ. ಒಂದು ದಿವಸ ನಾವು ಒಯ್ಯಲ್ಲ. ನಾವು ನಮ್ಮ ಹುಡುಗರನ್ನ ಎಂಥ ಚೆನ್ನಾಗಿ ಬೆಳೆಸಿದ್ದೀವಿ ನಾವು ಹೆಂಗಾನ. ನೀನು ಯಾಕೆ ಒಯ್ಯೋದು? ನೀನು ಒಯ್ಯೋದು ಪಯ್ಯೋದು ಅದೆಲ್ಲ ಮಾಡಬೇಡ. ಒಯ್ಬಾರ್ದು ನೀನು ಮಕ್ಕಳನ್ನ. ವಯಸ್ಸಾಗೈತೆ ಗೊತ್ತಾಗಲ್ವಿ. ನಾವೇ ನಮ್ಮ ಹುಡುಗರನ್ನ ನಮ್ಮ ಅಯ್ಯಪ್ಪ ಹೇಳಿದ್ರೆ ನಮ್ಮ ಹುಡುಗರು ನಂಗೆ ಒಂದು ಏಟು ಒಯ್ಯಲ್ಲ. ನಾವು ಹಂಗೆ ಸಾಕಿದ್ದೀವಿ. ಅಕ್ಕ ಅವ್ರವ್ರ ಮಕ್ಳು ಅವ್ರಿಗೆ ಮುದ್ದು. ಯಾರೇ ಆಗಲಿ ಹೊಟ್ಟೆ ಉರಿತೈತೆ. ಅವ್ರು ಒಯ್ದ್ರೆ ಏನು ಅನ್ಸಲ್ಲ. ಬೇರೆಯವ್ರು ಒಯ್ದಾರೆ ಅಂತಂದ್ರೆ ತಡ್ಕೊಂಬಕ್ಕಾಗಲ್ಲ. ನಾನೇ ಒಯ್ಯಲ್ವೇ? ನಾನೇ ಒಯ್ದ್ರೆ ನನಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಒಯ್ಯೋಕ್ಕೆ ಹೋಗಲ್ಲ. ಒಂದು ಏಟು ಒಯ್ಯಲ್ಲ ಗೊತ್ತೇ ನನ್ನ ಹುಡುಗರನ್ನ. ನಂಗೆ ಒಯ್ಬೇಡ ನೋಡಿ ಹೇಳಿರ್ತೀನಿ. ಬ್ಯಾಗ್ ತಂದಿದ್ದಕ್ಕೆ ಸುಮ್ಮನೆ ಒಯ್ಯ. ಅದೇನು ನಮ್ಮ ಹುಡುಗರು ಅಂಥವೆಲ್ಲ ಮಾಡೋಂಥವಲ್ಲ. ಯಾರು ತಂದ್ರೆ ಏನೋ ಯಾರಿಗೆ ಗೊತ್ತು. ಸುಮ್ಮನೆ ನಮ್ಮ ಹುಡುಗರ ಮೇಲೆ ಹೇಳ್ತಾಳೆ ಅವಳು. ಆ ಗೀತನ್ಗೆ ಏನು ನನ್ನ ಮಕ್ಕಳು ಓದ್ತಾರೆ ಅಂತೇಳಿ ಮ್ಯಾಕ್ ಹೋಗ್ಬಿಟ್ಟವಳು. ಚೆನ್ನಾಗಿ ಓದ್ತಾವೆ ನಮ್ಮ ಹುಡುಗರು. ನಮ್ಮ ಸಮಕ್ಕೆ ಯಾರೂ ಇಲ್ಲ ಅಮ್ಮಂಗೆ ಆಗ್ಬಿಟ್ಟೈತಿ. ನಮ್ಮ ಹುಡುಗರು ಹಂಗೆ ಯಾರೂ ಇಲ್ಲ ಅಮ್ಮಂಗೆ ಆಗ್ಬಿಟ್ಟೈತೆ ಅವಳು. ನಾನು ಹೇಳ್ತಾ ಇರೋದು ನಾನೇ ನೋಡಿದ್ದೀನಲ್ಲ. ಬಂದವಳೆ ತಕೊಂಡು ತೆಗಿತಾ ಇದ್ದಾವೆ ಎಲ್ಲಾನ. ಬಚ್ಚಿಕ್ಕಾಕಿ ನೋಡ್ತಾ ಇದ್ದಾವೆ ಎಲ್ಲಾನು. ಇಂಥವು ಯಾತಕಮ್ಮ ಮಾಡಬೇಕು? ಓದೋ ಹುಡುಗ ಅಪ್ಪಿಳ್ಳಂಗೆ ಅಂತ ಸೆನಕ್ಕೆ ಓದುತ್ತೆ ಅಮ್ಮ. ಪಾಪ ಹುಡುಗಿ ಹೋಮ್ವರ್ಕ್ ಬರ್ದಿಲ್ಲ ಅಂತ ಅವಳು. ಅದು ಫಸ್ಟ್ ತಗೊಂಡೋಗಿ ಬ್ಯಾಗ್ ಕೊಡ್ತೀನಿ. ಇನ್ನಂತ ಹೇಳ್ತಾಗೆಲ್ಲ ನಾನು ಮಾತಾಡ್ತಾ ನಿಂತ್ಕೊಂಡ್ರೆ ಸುಮ್ಮನೆ ಟೈಮು ಹೋಗ್ತಿರುತ್ತೆ. ಮಕ್ಕಳಿಗೆ ಫಸ್ಟು ಒಳ್ಳೆ ಬುದ್ಧಿ ಕಲ್ಸೋದು ಕಲಿ. ನೋಡು ನಾಳೆ ದಿನ ನೀನು ಒಂದಲ್ಲ ಒಂದಿನ ನೆನೆಸ್ಕೋಬೇಕು. ಮಾತಾ ತಲೆಯಾಗಿ ಇಕ್ಕೊಂಡಿರು. ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ದೊಡ್ಡ ಮರ್ಯಾದೆ ಹೋಗೋಂಥ ಕೆಲಸ ಮಾಡ್ತಾರೆ. ನೀನು ಸರಿಯಾಗಿ ಆಗುತ್ತೆ. ಮಕ್ಕಳಿಗಿಂತ ಬುದ್ಧಿನೇ ಕಲ್ಸೋದು ಅಂತ ಚೆನ್ನಾಗಿ ಉಗಿತಾ ಯಾರನ. ನಮ್ಮಂಥವ್ರಿಗೆ ಉಗಿಬಾರ್ದು. ಕಂಡಾರ ಯಾರನ ಹೊರಗಿನ ಜನ ಉಗಿತಾರಲ್ಲ, ಅವಾಗ ಅರ್ಥವಾಗುತ್ತೆ ನಿನಗೆ. ನಾವು ಹೇಳಿದ್ರೆ ಒಟ್ಟುರಿ ಮಾತಾಡ್ತಾರೆ ಅಮ್ಮಂಗೆ ಆಗುತ್ತೆ. ಒಟ್ಟುರಿಗೆ ರೋಡು ನೋಡೋ ರಸ್ತೆ ಅಂತಲೂ ನೋಡ್ದಂಗೆ ಚೆಂದಾಗಿ ಉಗಿತಾ ಇದ್ದೀನಿ. ಯಾರೇ ಆಗಲಿ ನಮ್ಮ ಮಕ್ಕಳಿಗೆ ನಾವು ಇಂಥ ಬುದ್ಧಿ ಕಲಿಸ್ತೀವಿ ಹಂಗೆ. ನಾವು ಒಳ್ಳೆ ಬುದ್ಧಿ ಕಲಿಸಿದ್ರೆ ನಮ್ಮ ಮಕ್ಕಳು ನಮ್ಮ ವಾತಾವರಣ ಹೆಂಗಿರುತ್ತೆ ಆ ಥರ ಇರ್ತಾರೆ. ಎಲ್ಲರ ಮನೆಯಲ್ಲ ಆಗಿರ್ಬೋದು ಮಕ್ಕಳು ಆ ಥರ ಇರ್ತಾರೆ. ತಂದೆ ತಾಯಿ ಹೆಂಗಿರ್ತಾರೆ, ತಂದೆ ತಾಯಿ ಯಾವ ಥರ ಹೇಳ್ಕೊಡ್ತಾರೆ, ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಹಿಂಗೆ ಬೆಳ್ಕೊಂಡಿರ್ಲೇಳು ಮಕ್ಕಳು ತಂದೆ ತಾಯಿ ಹೆಂಗೆ ಹೇಳ್ಕೊಡ್ತಾವ ಹಂಗೆ ಕಲಿತಾವೆ. ಅದಕ್ಕೆ ಫಸ್ಟು ಮಕ್ಕಳನ್ನ ಆದಷ್ಟು ನಾವು ಸ್ವಲ್ಪ ಕೆಲಸಕ್ಕೆ ಹಚ್ಚಬೇಕು. ಅವ್ರಿಗೂ ಕಷ್ಟ ಅಂತಂದರೆ ಏನು ಅಂತ ಗೊತ್ತಾಗಬೇಕು. ಹಿಂಗೆ ಮಾಡಿದ್ರೆ ಇದು ತಪ್ಪು, ಹಿಂಗೆ ಮಾಡಬಾರ್ದು ಅಂತ ತಿದ್ದಿ ಬುದ್ಧಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಹುಡುಗರು ಹಂಗೆ ಹಿಂಗೆ ಅಂತೇಳಿ ನಾವು ಬಿಲ್ಡಪ್ ಕೊಚ್ಕೊಂಬಕ್ಕೆ ಹೋದ್ರೆ ನಾಳೆ ದಿನ ದೊಡ್ಡದಾಗಿ ಮರ್ಯಾದೆ ಕಳ್ಕೋಬೇಕಾಗುತ್ತೆ. ಇವಳು ಹಿಂಗೆ ಸಾಕ್ತಾ ಇರೋದು ಈ ವಿಜಿ. ಮಕ್ಕಳನ್ನ ಒಂದೇಟು ಒಯ್ಯಲ್ಲ, ಬೈಯಲ್ಲ, ಎಲ್ಲಾದರೂ ಕೇಳಲ್ಲ. ಹುಡುಗನ ಅಷ್ಟು ಮುದ್ದಾಗಿ ಬೆಳೆಸ್ತಾ ಇದ್ದಾಳೆ. ಮುದ್ದಾಗಿ ಬೆಳೆಸ್ಬೇಕು. ಮಕ್ಕಳು ಅಂದರೆ ಪ್ರೀತಿ ಇರುತ್ತೆ, ಆದರೆ ಅತಿ ಆಗಬಾರ್ದು. ಮನಸ್ಸಲ್ಲಿರಬೇಕು ಪ್ರೀತಿ. ಯಾವುದೊಂದು ವಿಚಾರದಲ್ಲಿ ಆಗಲಿ ಅವ್ರು ತಪ್ಪು ಮಾಡಿದ್ರೆ ಅಂದರೆ ಹಿಂಗೆ ಮಾಡಬಾರ್ದು ಅಂತ ಒಳ್ಳೆ ಮಾತಲ್ಲೇ ಆಗಲಿ ಬುದ್ಧಿ ಹೇಳ್ಬೇಕು. ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ಎಲ್ರಿಗೂ ಇರುತ್ತೆ. ಆ ತಂದೆ ತಾಯಿಗಿರಲ್ಲ ಹೇಳ್ರಿ, ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೂ ಇಂಥ ಕೆಲಸಗಳೆಲ್ಲ ಮಾಡಬಾರ್ದು ಅಂತೇಳಿ ತಿದ್ದಿ ಬುದ್ಧಿ ಹೇಳ್ಬೇಕು. ತಪ್ಪು ಮಾಡಿದಾಗ ಬುದ್ಧಿ ಹೇಳ್ಬೇಕು ಮಕ್ಕಳಿಗೆ. ಹಂಗೇ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಾಗಬೇಕು. ಪ್ರತಿಯೊಂದರಲ್ಲೂ ಅವ್ರಿಗೂ ಕಷ್ಟ ಏನು ಎಲ್ಲ ಅವ್ರಿಗೂ ಅರ್ಥ ಆಗ್ಬೇಕು. ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ಪ್ರತಿಯೊಂದ್ರಾಗೂ ನಾವೆಲ್ಲನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.